ಕನ್ನಡಿಯಲ್ಲಿ ಕನ್ನಡಿಗ. ಬಹುಶಃ ಕರ್ನಾಟಕದಲ್ಲಿ ಇರುವಾಗ ಕನ್ನಡಿಗ ಅಂತ ಅನ್ನುವ ಪದಪ್ರಯೋಗ ಬೇಕಾಗಿಲ್ಲ ಅನ್ನಿಸ್ತದೆ. ಇದು ಕಾಸರಗೋಡು ಆಗಿರುವುದರಿಂದ ಕನ್ನಡಿಗ ಅಂತ ಅನ್ನೋದಕ್ಕೆ ಹೆಚ್ಚು ಮಹತ್ವ ಇದೆ. ಕನ್ನಡಿಯಲ್ಲಿ ಕನ್ನಡಿಗ. ಆ ಕನ್ನಡಿಯಲ್ಲಿ ಸಾಧಕ ಕನ್ನಡಿಗರು ಹೇಗೆ ಕಾಣ್ತಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತೋರಿಸುವಂತಹ ಒಂದು ಪ್ರಯತ್ನ. ಸುಮಾರು 100 ವರ್ಷ ಹಿಂದೆ ಡಾಕ್ಟರ್ ರಾಮಾನಂದ ಬನ್ನಾರಿಯವರು ಇಂತಹ ಒಂದು ಯೋಜನೆಯನ್ನು ಆರಂಭ ಮಾಡಿದಾಗ ನಾವು ಮಾತಾಡುವುದಕ್ಕೆ ಏನು ಅಂತಂದ್ರೆ, ಸಾಧನೆ ಅಂತ ಅನ್ನೋದು ಬದುಕಿನ ನಾನಾ ರಂಗಗಳಲ್ಲಿ ಇರಬಹುದು. ಸಾಧನೆ ಅನ್ನೋದು ಬರೇ ಸಾಹಿತ್ಯಿಕವಾದ ಸಾಧನೆ ಒಂದೇ ಅಲ್ಲ. ಸಾಹಿತ್ಯ ಇರಬಹುದು, ಜಾನಪದ ಇರಬಹುದು, ಸಂಸ್ಕೃತಿ ಇರಬಹುದು, ಧಾರ್ಮಿಕ, ರಾಜಕೀಯ, ಆಡಳಿತ, ಶಿಕ್ಷಣ, ಕೃಷಿ, ವ್ಯಾಪಾರ, ಉದ್ದಿಮೆ ಮತ್ತು ನ್ಯಾಯಾಂಗ ಮತ್ತು ಬದುಕಿನ ಅನ್ಯಾನ್ಯ ಕ್ಷೇತ್ರಗಳು. ಒಂದು ಸಮೃದ್ಧವಾದ ಕಾಡು ಬೆಳೆದಿದೆ ಒಂದು ಪ್ರದೇಶದಲ್ಲಿ ಅಂತಂದ್ರೆ ಆ ಕಾಡಿನಲ್ಲಿ ಎಷ್ಟು ಸಸ್ಯ ವೈವಿಧ್ಯಗಳಿವೆ ಅಂತಂದ್ರೆ ಲೆಕ್ಕಕ್ಕೆ ಸಿಗದಷ್ಟು. ಬಹುಶಃ ಸಾವಿರಾರು ಸಸ್ಯ ಪ್ರಭೇದಗಳಿರಬಹುದು. ಆ ಎಲ್ಲ ಸಸ್ಯ ಪ್ರಭೇದಗಳು ಸೇರಿ ಒಂದು ದಟ್ಟವಾದ ಗುಡ್ಡಾರಣ್ಯ ನಿರ್ಮಾಣ ಆಗಿರ್ತದೆ. ಒಂದು ಕಾಂತಾರ ನಿರ್ಮಾಣ ಆಗಿದೆ ಅಂತಂದ್ರೆ ಅದರಲ್ಲಿ ಸಾವಿರಾರು ವೃಕ್ಷ ವೈವಿಧ್ಯಗಳಿರ್ತಾರೆ. ಹಾಗೆ ಒಂದು ನಾಡು ಅಂತಂದ್ರೆ ಆ ನಾಡಿನಲ್ಲಿ ಸಾಧನೆಗೈಯುವ ಮಹನೀಯರು ನೂರಾರು ಮಂದಿ ಇರ್ತಾರೆ, ನೂರಾರು ಕ್ಷೇತ್ರ ಇರ್ತದೆ. ಅಂತೂ ಯಾರೂ ಬಿಟ್ಟು ಹೋಗಬಾರದು. ಅದು ನೃತ್ಯ ಕ್ಷೇತ್ರ ಇರ್ಬೋದು, ಶಿಲ್ಪ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು ಅಥವಾ ವೈದಿಕ ಇರ್ಬೋದು. ಹೀಗೆ ಬದುಕಿನ ನಾನಾ ರಂಗಗಳ ಸಾಧಕರು ಸೇರಿ ಒಂದು ನಾಡಿನ ಶ್ರೀಮಂತಿಗೆ ನಮ್ಮ ಕಣ್ಣೆದುರಿಗೆ ಬರುತ್ತದೆ. ನಾನು ಇದನ್ನ ಸಾಮಾಜಿಕ ಜವಾಬ್ದಾರಿಯಿಂದ ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮ ನಾಡಿನ ಒಂದು ಶ್ರೀಮಂತ ಪರಂಪರೆ ಮುಂದಿನ ತಲೆಮಾರಿಗೆ ಅದು ತಲುಪಬೇಕಾದ್ರೆ ಇಂತಹ ಕೆಲಸಗಳಾಗಬೇಕು. ಪಾಶ್ಚಾತ್ಯರು ನಮ್ಮ ದೇಶದ ಬಗ್ಗೆ ಹೇಳುವಂತಹ ಒಂದು ಮಾತು ಅಂತಂದ್ರೆ ಅಥವಾ ಒಂದು ಆರೋಪ ಅಂತಂದ್ರೆ, ನಾವು ಚರಿತ್ರೆಯಲ್ಲಿ ಹಿಂದುಳಿದಿದ್ದೇವೆ. ಚರಿತ್ರೆ ಬರೆಯುವುದರಲ್ಲಿ ನಾವು ಹಿಂದೆ. ಆ ಚರಿತ್ರೆಯನ್ನು ಕೂಡ ತುಂಬಾ ವೈಭವೀಕರಿಸಿ ಅಥವಾ ಅದನ್ನ ಪುರಾಣೀಕರಿಸಿ ಕಥಾ ರೂಪದಲ್ಲಿ ಹೇಳುವುದರ ಮೂಲಕ ಸತ್ಯವಂತ ಒಂದು ಚಾಲನದ ಮೂಲಕ ಒದಗಿಸುವಂತಹ ಒಂದು ಕೆಲಸವನ್ನು ಮಾಡುವುದೇ ಅಧಿಕ. ಆದರೆ ಒಂದು ನಾಡಿನ ಜವಾಬ್ದಾರಿ ಏನು ಅಂತಂದ್ರೆ, ಆ ಶ್ರೀಮಂತ ಪರಂಪರೆಯನ್ನ ನಾವು ಮುಂದಿನ ತಲೆಮಾರಿಗೆ ದಾಟಿಸುವಂತಹ ಕೆಲಸ. ನಮಗೆಲ್ಲರಿಗೂ ಗೊತ್ತಿದೆ, ಕಾಸರಗೋಡು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗ. ಇದು ಕನ್ನಡದ ಸಂಸ್ಕೃತಿ, ತುಳು ಕನ್ನಡದ ಸಂಸ್ಕೃತಿ ಇರತಕ್ಕಂತಹ ಒಂದು ಪ್ರದೇಶ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿನ ಸಾಧಕರನ್ನ ಮುಂದಿನ ತಲೆಮಾರಿಗೆ ಪರಿಚಯಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಬನ್ನಾರಿಯವರ ಬಹುದೊಡ್ಡ ಕಲ್ಪನೆಯನ್ನ ನಾವೆಲ್ಲರೂ ಸೇರಿ ಅದನ್ನು ಸಾಕಾರ ಮಾಡ್ತಾ ಇದ್ದೇವೆ. ಇದಕ್ಕೆ ನಾಡವರ ಬೆಂಬಲ ಮತ್ತೆ ಪ್ರೋತ್ಸಾಹ ಬೇಕು. ಈ ಕೃತಿಯನ್ನ ಕೊಂಡು ಓದಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳ ಲೈಬ್ರರಿಯಲ್ಲಿ ಇಂತಹ ಪುಸ್ತಕಗಳನ್ನ ಎರಡೆರಡು ಪ್ರತಿ ಇಡಬೇಕು. ಕನ್ನಡದ ಓದುಗರು ಈ ಕೃತಿಯನ್ನ ತಗೊಂಡು ತಗೊಂಡು ಯಾಕೆಂತಂದ್ರೆ ಬನ್ನಾರಿಯವರು ಬಹಳ ಕಷ್ಟಪಟ್ಟು ಈಗ 5 ಸಂಪುಟ ಬಂತು, ಸುಮಾರು 10 ಕೃತಿಗಳನ್ನ ತರಬೇಕು ಅನ್ನೋ ಯೋಜನೆ ಆಡಳಿತದಲ್ಲಿ ನಮ್ಮದಿತ್ತು. ಹೀಗೆ ಈಗ ಮುಂದುವರಿತಾರೆ. 5ನೇ ಕೃತಿಗೆ ಬಂದಿದೆ. 6ನೇ ಕೃತಿಯನ್ನ ಪ್ರೊಫೆಸರ್ PN ಮುಗಿತಾರೆ ಅವರು ಸಂಪಾದಿಸ್ತಾ ಇದ್ದಾರೆ. ಇನ್ನು ಈ ಸಂಪಾದಕ ಮಂಡಳಿಯಲ್ಲಿ ಇರತಕ್ಕವರು 7, 8, 9, 10ನೇ ಕೃತಿಗಳನ್ನ ಕೂಡ ಮುಂದಕ್ಕೆ ತರುವವರಿದ್ದಾರೆ. ನಾವು ಪ್ರಾರ್ಥನೆ ಮಾಡುವುದು ಏನು ಅಂತಂದ್ರೆ, ಡಾಕ್ಟರ್ ರಾಮಾನಂದ ಬನ್ನಾರಿಯವರ ಇಚ್ಛಾಶಕ್ತಿ, ಅಂತ ಹೇಳಿದ್ರೆ ಈಗ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ ಮತ್ತೆ ಕೃತು ಶಕ್ತಿ ಸೇರಿದ್ರೆ ಮಾತ್ರ ಒಂದು ಮಹತ್ತರವಾದ ಕೆಲಸ ಆಗುವುದು. ನಾವು ಪ್ರಾರ್ಥನೆ ಮಾಡುವುದು ಏನು ಅಂತಂದ್ರೆ, ಈ 3 ಶಕ್ತಿಗಳನ್ನ ನಿರಂತರವಾಗಿ ಉಳಿಸಿಕೊಳ್ಳಿ, ನಿಮಗೆ ಒಳ್ಳೆಯ ಆರೋಗ್ಯವನ್ನ ದೇವರು ಕೊಡಲಿ. ಇಂತಹ ಒಂದು ಕೆಲಸ 1945ರಲ್ಲಿ ಈ ಬನ್ನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ಇಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ಇವತ್ತೇ ಒಂದು ಕಾಂತಾರವಾಗಿರುವಂತಹ ಒಂದು ಪ್ರದೇಶ ಇದೆ. ಹಾಗಿದ್ದಾಗ 1945ರಲ್ಲಿ ಸಿಂಹದ ಗರ್ಜನೆಗಳು ಅಥವಾ ಹುಲಿಯ ಗರ್ಜನೆಗಳು, ಆನೆಯ ಗೀರಿಕೆ ಇತ್ಯಾದಿಗಳು ಕೇಳಿ ಬರ್ತಾ ಇದ್ದಂತಹ, ನರಿಗಳ ಊರಿಳಿಕೆ ಮುಂತಾದವು ಕೇಳಿ ಬರ್ತಾ ಇದ್ದಂತಹ ಒಂದು ಪ್ರದೇಶದಲ್ಲಿ ಇಂತಹ ಒಂದು ಸಂಸ್ಕೃತಿ ಕೇಂದ್ರವನ್ನ ಕೀರಿಕಾಡು ಮಾಸ್ಟರ್ ವಿಷ್ಣು ಭಟ್ ಅವರು ಸ್ಥಾಪನೆ ಮಾಡಿದ್ರಲ್ಲ. ನಾವು ಕಾರ್ಯಕ್ರಮದ ಆರಂಭದ ಮುನ್ನ ಇಲ್ಲಿನ ಶಿಷ್ಯರು ಹಾಡಿದ ಭಾಗವತಿಕೆಯ ಪದಗಳನ್ನು ಕೇಳಿದೆವು. ಈ ಗ್ರಾಮಾಂತರ ಪ್ರದೇಶದ ಪುಟಾಣಿಗಳ ನೃತ್ಯಗಳ
ಒಂದು ಊರಿನಲ್ಲಿ ಒಂದು ಸಂಘ ಮಾಡಬೇಕಾದರೂ ಇಂತಹ ಸಂಸ್ಕೃತಿಯ ಕೆಲಸ. ಸದ್ದಿಲ್ಲದೆ ಮಾಡುವ ಸಾಧನೆ, ಸದ್ದಿದ್ದು ಮಾಡುವ ಸಾಧನೆ ಅಂತ ಹೇಳುವುದಲ್ಲ, ಇದು ಸದ್ದಿಲ್ಲದೆ ಮಾಡುವ ಸಾಧನೆ. ಈ ಸಾಧನೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.